ನಮ್ಮ ಬೆಂಗಳೂರು ಕಟ್ಟಿದ ಕೆಂಪೇಗೌಡರು 1565ರ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಭಾಗವಹಿಸಿದ್ರು. 29 ದಿನಗಳ ಕಾಲ ನಡೆದ ಘನಘೋರ ಯುದ್ಧದಲ್ಲಿ ಹಳೆಯ ರಾಮರಾಯನ ಭುಜಕ್ಕೆ ಭುಜ ಕೊಟ್ಟು ಸಾತಿಯಾಗಿ ಡೆಕ್ಕನ್ ಸುಲ್ತಾನೇಟ್ ವಿರುದ್ಧ ಹೋರಾಡಿದ್ರು. 29ನೇ ದಿನ ಮೈಯೆಲ್ಲ ಗಾಯಗಳಾಗಿ ರಣವಾಗಿ ರಕ್ತ ಎಲ್ಲ ಸೋರೋಗಿ ನಿತ್ರಾಣರಾಗಿ ಹುಷಾರ್ ತಪ್ಪುಟ್ರು. 3-4 ತಿಂಗಳ ಕಾಲ ಚಿಕಿತ್ಸೆ ನಡೀತಾ ಇತ್ತು ಅವರಿಗೆ. ಇದನ್ನೆಲ್ಲ ನೋಡಿದಂಥ ಬೆಂಗಳೂರು ದೊಡ್ಡದು, ಕುಣಿಗಲ್ಲು ರಾಮನಗರ ಸೇರಿದಂಗೆ ಎಲ್ಲ ಬೆಂಗಳೂರೇ ಆಗಿತ್ತು. ಈ ಪ್ರಜೆಗಳು ಕುಣಿಗಲ್ಲಿನ ಮತ್ತು ತ್ಯಾಮಗೊಂಡ್ಲುವಿನ ಪ್ರಜೆಗಳು ದೇವರಲ್ಲಿ ಕೇಳ್ಕೊಂಡು ಹರಕೆ ಹೊತ್ಕೋತಾರೆ. ತಿರುಪತಿ ತಿಮ್ಮಪ್ಪ ಮತ್ತು ಕಂಚಿ ಕಾಮಾಕ್ಷಿಗೆ ಹರಕೆ ಹೊತ್ಕೋತಾರೆ. ನಮ್ಮ ಕೆಂಪೇಗೌಡರಿಗೆ ಹುಷಾರಾಗೋದ್ರೆ ನಿಮಗೆ ಸೇವೆಗಳನ್ನ ಮಾಡಿಸ್ತೀವಿ ದೇವರೇ, ಮೊದಲು ನಮ್ಮ ನಾಡಪ್ರಭುವಾದ ಕೆಂಪೇಗೌಡರನ್ನ ಹುಷಾರು ಮಾಡಪ್ಪ ತಂದೆ ಅಂತ ಬಾಲಾಜಿಯನ್ನು ಕೇಳ್ಕೊತಾರೆ. ಕೇಳ್ಕೊಂಡು ಒಂದು ಶಾಸನವನ್ನು ಹಾಕಿಸ್ತಾರೆ. ಅದರ ಫಲವೇನೋ ಎಂಬಂತೆ ಕೆಂಪೇಗೌಡರು ಬೇಗ ಹುಷಾರಾಗಿ ಮತ್ತೆ ರಾಜ್ಯಭಾರವನ್ನು ಮಾಡ್ತಾರೆ. ಇಡೀ ಭಾರತದಲ್ಲೇ ಮಹಾರಾಜರು ಹುಷಾರಾಗಲಿ ಅಂತ ಪ್ರಜೆಗಳು ಹಾಕಿಸಿಕೊಟ್ಟಂಥ ಶಾಸನ ಇರೋದು ಕೆಂಪೇಗೌಡರ ಹೆಸರಿನಲ್ಲಿ ಮಾತ್ರ. ಏಕೈಕ ಶಾಸನ ಕೆಂಪೇಗೌಡರ ಹೆಸರಲ್ಲಿ ಮಾತ್ರ ಇರೋದು. ಕುಣಗಲ್ಲೊಂದಿದೆ, ತ್ಯಾಮಗಂಡ್ಲಲ್ಲೊಂದಿದೆ. ಇದು ಕೆಂಪೇಗೌಡರ ಜನಪ್ರಿಯತೆಗೆ, ಜನಪರತೆಗೆ, ಅವ್ರ ಮೇಲಿಟ್ಟಿದ್ದಂಥ ಪ್ರೀತಿಗೆ ಸಾಕ್ಷಿ ಅಲ್ವೇನ್ರಿ? ಇದು ನಮ್ಮ ಕೆಂಪೇಗೌಡರು ಅಂದರೆ.